ಖಾತೆ ಮೂಲಕ ಸಂಘದ ಮಹಿಳೆಗೆ 20,000 ಕೊಡಿಸಿದ್ದಂತ ಮಹಿಳೆ 20,000 ಹಣ ಕಟ್ಟುವಷ್ಟರಲ್ಲಿ ಅವರ ಹೆಸರಲ್ಲಿ ಲಕ್ಷ ಲೋನ್ ಅನ್ನು ತೆಗೆದುಕೊಳ್ಳಲಾಗಿದೆ. ಮಹಿಳೆಯರಿಗೆ ತಿಳಿಯದೆ 1 ರಿಂದ 14 ಲಕ್ಷದವರೆಗೂ ಕೂಡ ಲೋನ್ ಅನ್ನು ತೆಗೆದುಕೊಳ್ಳಲಾಗಿದೆ. ಲೋನ್ ಮಾಡಿ ಗೊತ್ತಿಲ್ವಾ ಹಣ ಎಗರಿಸಿಕೊಂಡು ಶ್ವೇತಾ ಹಾಗೂ ಟೀಮ್ ಎಸ್ಕೇಪ್ ಆಗಿರುವಂತದ್ದು. ಲೋನ್ ತೆಗೆದುಕೊಂಡ ಬಗ್ಗೆ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ. ಸಾಲ ಮರುಪಾವತಿಸಿಲ್ಲ ಅಂತ ಬ್ಯಾಂಕ್ನಿಂದ ನೋಟಿಸ್ ಬಂದಂತ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಗೊತ್ತಾಗಿರುವಂತದ್ದು. ಬ್ಯಾಂಕ್ ನೋಟಿಸ್ ಅನ್ನ ಕಂಡು ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ. ವಂಚನೆಗೊಳಗಾದ ಕುರಿತು ಮಹಿಳೆಯರಿಂದ ಠಾಣೆಗೆ ದೂರನ್ನ ಕೂಡ ಕೊಡಲಾಗಿದೆ. ಹೊಸಕೋಟೆ ಪೊಲೀಸ್ ಠಾಣೆಗೆ ಶ್ವೇತಾ ವಿರುದ್ಧ ದೂರನ್ನ ಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ನೋಡಿ. ಮೊದಲಿಗೆ ಅವರ ಆಧಾರ್ ಕಾರ್ಡು 10 ಜನ ಸೇರ್ಕೊಂಡಿದ್ದಾರೆ. ಒಂದ್ ಕಡೆನಲ್ಲಿ ಮಹಿಳೆಯರು ಸ್ವಸಹಾಯ ಸಂಘವನ್ನ ಓಪನ್ ಮಾಡ್ಕೊಂಡಿದ್ದಾರೆ. ತದನಂತರ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಇದೆಲ್ಲದನ್ನು ಕೊಟ್ಟ ನಂತರ ಈ ಶ್ವೇತಾ ಅನ್ನುವಂತ ಯುವತಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಮೊದಲಿಗೆ 20,000 ಕೊಡಿಸಿದ್ದಾಳೆ ಲೋನ್ ನಲ್ಲಿ ಖಾತೆ ಮೂಲಕ, ಸಂಘದ ಖಾತೆ ಮೂಲಕ 20,000 ಕೊಡಿಸಿದ್ದಾದ್ಮೇಲೆ ಆ ಮಹಿಳೆಯರಿಗೆ ಗೊತ್ತಿಲ್ದಲೇ ಇರೋ ತರ ಈಕೆ 1 ರಿಂದ 14 ಲಕ್ಷದವರೆಗೂ ಕೂಡ ಲೋನ್ ಅನ್ನ ತೆಗೆದುಕೊಂಡಿದ್ದಾರೆ ಬೇರೆ ಬೇರೆ ಮಹಿಳೆಯರ ಹೆಸರಿನಲ್ಲಿ. ತದನಂತರ ಆ ಒಂದು ಲೋನ್ ಅನ್ನ ತೆಗೆದುಕೊಂಡ ಬಳಿಕ ಬ್ಯಾಂಕ್ನಿಂದ ನೋಟಿಸ್ ಸಿಕ್ಕಿರುವಂತದ್ದು. ನೋಟಿಸ್ ಬಂದಾದ್ಮೇಲೆ ಆ ಮಹಿಳೆಯರಿಗೆ ಗೊತ್ತಾಗಿದೆ ನಮ್ಮ ಹೆಸರಲ್ಲಿ ಲೋನ್ ತೆಗೆದುಕೊಂಡು ಆಕೆ ಪರಾರಿಯಾಗಿದ್ದಾಳೆ ಅಂತ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗುರುಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ, ಇವಾಗ ಲೋನ್ ಅಂತ ಅಂದಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಇಂಟ್ರೆಸ್ಟ್ ಕಡಿಮೆ ಇದೆ ಅಂತ ಅಂದ್ರೆ ಮಹಿಳೆಯರು ಅಫ್ಕೋರ್ಸ್ ಲೋನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಅವ್ರಿಗೆ ಗೊತ್ತಿರಲ್ಲ ಈ ರೀತಿಯಾಗಿ ಧೋಖಾ ಮಾಡೋರು ಕೂಡ ಇದ್ದಾರೆ ಅಂತ. ಯಾರ್ಯಾರಿಗೆ ಒಂದು ವಂಚನೆ ಆಗಿದೆ, ಎಷ್ಟು ಜನ ಇದ್ರು ಆ ಸ್ವಸಹಾಯ ಸಂಘದಲ್ಲಿ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಈಗ ಏನಂದ್ರೆ ಸಹಾಯ ಸಂಘದ ಹೆಸರಲ್ಲಿ ಮಹಿಳೆಯರಿಗೆ ಸಂಗನಮ ಹಾಕಿರುವಂತದ್ದು. ಬ್ಯಾಂಕ್ನಲ್ಲಿ ಲೋನ್ ಪಡೆದು ಈಗ ಒಬ್ಬೊಬ್ಬರ ಹೆಸರಿನಲ್ಲಿ 14 ಲಕ್ಷ ಲೋನ್ ಪಡೆದು ಈಗ ಶ್ವೇತಾ ಎಂಬುವರು ವಂಚನೆ ಮಾಡಿರುವಂತದ್ದು ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಇದರ ಬಗ್ಗೆ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗಾಗಲೇ ದೂರನ್ನು ಕೊಟ್ಟಿರುವಂತದ್ದು. ಏನು 20,000 ಹಣವನ್ನು ಮಾತ್ರ ನಮಗೆ ಕೊಟ್ಟು ಇನ್ನು ಉಳಿದ ಹಣವನ್ನ ಶ್ವೇತಾ ಎಂಬ ಮಹಿಳೆ ನಮಗೆ ಮೋಸ ಮಾಡಿದ್ದಾರೆ. ರಾಮಮೂರ್ತಿ ನಗರದಿಂದ ಬಂದು ಇಲ್ಲಿ ಸುಮಾರು ಒಂದು 10 ಗುಂಪುಗಳನ್ನು ಶ್ರೀರಾಮ ಏನು ಸಂಘ ಮತ್ತೆ ಕಾಟೇರಮ್ಮ ಸಂಘ ಈ ತರ ವಿವಿಧ ರೀತಿಯಲ್ಲಿ ಓಂ ಶಕ್ತಿ ಸಂಘ ಈ ತರ ಎಲ್ಲ ಮಾಡಿ ನಮಗೆ ಲೋನ್ ಅನ್ನ ಕೊಡಿಸ್ತೀವಿ ಅಂತೇಳಿ ಈಗ ಪಂಗಮನ ಹಾಕಿರುವಂತದ್ದು ಅಂತೇಳಿ ಈಗ ಹೊಸಕೋಟೆ ಪೊಲೀಸ್ ಠಾಣೆ ಶ್ವೇತಾ ವಿರುದ್ಧ ದೂರನ್ನು ನೀಡಿರುವಂತದ್ದು. ಆದ್ರೆ ಪೊಲೀಸರು ಈ ಬಗ್ಗೆ ತನಿಖೆ ಯಾವ ರೀತಿ ನಡೆಸ್ತಾರೆ ಅನ್ನೋದು ಈಗಾಗಲೇ ಕಾದು ನೋಡಬೇಕಾಗಿರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಗುರುಮೂರ್ತಿ ಹೆಚ್ಚಿನ ಮಾಹಿತಿಗಾಗಿ. ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಈ ಎಲ್ಲಾ ಬ್ಯಾಂಕ್ಗಳಲ್ಲೂ ಕೂಡ ವಂಚನೆ ಆರೋಪ ಕೇಳಿ ಬಂದಿರುವಂತದ್ದು. ಆ ಬ್ಯಾಂಕ್ ಮುಖಾಂತರ ಲೋನ್ ಅನ್ನ ತೆಗೆದುಕೊಂಡು ಆ ಮಹಿಳೆಯರಿಗೆ ತದನಂತರ ನೋಟಿಸ್ ಆದ್ಮೇಲೆ ಆ ವಿಚಾರ ಬೆಳಕಿಗೆ ಬಂದಿದೆ. ಇವಾಗ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ.